ಹಾಯ್ ಹಲೋ ನಮಸ್ಕಾರ. ಇಲ್ಲಿಂದ ಬಂದ್ವಿ, ಅದು ಶಿವಪುರ. ವಾವ್ ಕಾಂತಿಂದು ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿಗೆ ಹೋಗ್ತಿದ್ದೀನಿ. ಅಲ್ಲಿ ದಟ್ಟ ಅರಣ್ಯದಲ್ಲಿ ಕೆಲವೊಂದು ಜಗತ್ ಪ್ರಸಿದ್ಧ ತಾಣಗಳಿದ್ದಾವೆ. ಅವನ್ನೆಲ್ಲ ನೋಡೋದಕ್ಕೆ ಹೋಗ್ತೀನಿ, ಹಾಗೆ ನಿಮಗೆ ಶೂಟ್ ಮಾಡಿ ತೋರ್ಸೋಕೆ ಹೋಗ್ತಿದ್ದೀನಿ. ಬನ್ನಿ ಆ ಜಗತ್ ಪ್ರಸಿದ್ಧ ತಾಣಗಳನ್ನ ನೋಡೋಣ, ಎಂಜಾಯ್ ಮಾಡೋಣ. ಕಮ್ ಆನ್, ಲೆಟ್ಸ್ ಗೋ. ಈಗ ಉಪ್ಪಿಟ್ಟು ಕೇಸರಿ ಬಾತ್ ತಿಂದು ನಾವೆಲ್ಲ ಹೊರಟಿದ್ದೀವಿ. ಹೊರಟೇನವ್ವ ಐತಿ. ಧಾರವಾಡದ ರಾಯಪುರದಿಂದ ಇವಾಗ ಕಾಮನ್ಗಟ್ಟಿ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ. ಎಲ್ಲಿಗೆ? ಸಾತೋಡಿ ಫಾಲ್ಸ್ಗೆ. ಅದಿರೋದಲ್ಲಿ ಉತ್ತರ ಕನ್ನಡ ಡಿಸ್ಟಿಕ್ ಯಲ್ಲಾಪುರ ತಾಲೂಕಲ್ಲಿ ಇದೆ ನೋಡಿ. ಟ್ರಿಬಲ್ ಐ.ಟಿ. ಕಾಲೇಜ್ ಇದೆ. ಐ.ಟಿ. ಕಾಲೇಜ್ ನಮ್ದು. ನಾವು ಟ್ರಿಬಲ್ ಐ.ಟಿ. ಕಾಲೇಜ್ ನೋಡಿ. ಇದು ಕೃಷಿ ಫಾರ್ಮ್ ಅಂತ ಹೇಳಿದ್ರು. ಇಟಿಗಟ್ಟಿ ನೋಡೋ, ಒಂದು ಇಟಿ ಗಟ್ಟಿ ಅಂತ ಬಂತು. ಅಲ್ಲಿಂದ ಬಂದಾಗ ಒಂದು ಹಳ್ಳಿ. ಇಲ್ಲಿ ಛತ್ರಪತಿ ಶಿವಾಜಿ ಅವರ ಒಂದು ಸ್ಟ್ಯಾಚು ಇದೆ. ಈ ಊರಲ್ಲಿ ಕೋಟೆನೂ ಕೂಡ ಇದೆ ಗುರು. ವಾಡೆ ಅಂದ್ರೆ ಇರ್ತಾರಲ್ಲ ಒಂದು ಫ್ಯಾಮಿಲಿ, ಒಬ್ಬರದೇ ಮನಿ ಅಂತ ನೋಡಿ. ನಾವು ಧಾರವಾಡದಲ್ಲಿ ಇಟಿಗಟ್ಟಿ ಒಂದು ಮನೆ, ಇದು ಫ್ಯಾಮಿಲಿ ದೇಸಿ ಅವರ ಒಂದು ಮನೆ. ಇದು ಆಕ್ಚುಲಿ ಕೋಟೆ ಅಲ್ಲ, ಮನೆ. ವಾಡೆದ ಹನುಮಂತ ದೇವರ ದೇವಸ್ಥಾನ ಇಟಿಗಟ್ಟಿ. ವಾವ್, ನೋಡಿ ದೇಸಾಯಿ ಫ್ಯಾಮಿಲಿಯ ಒಂದು ವಾಡಿ ಅಂತಾರೆ ಅದಕ್ಕೆ. ದೊಡ್ಡ ಮನೆ ಅದು, ಆಕ್ಚುಲಿ ಕೋಟೆ ಅಲ್ಲ ಅದು. ಅದರಲ್ಲಿ ಜನಗಳು ಎಷ್ಟು ಜನ ಇರ್ಬೋದು? ಅಷ್ಟೇನಾ? ಇವಾಗ ಅಷ್ಟು ದೊಡ್ಡ ಮನೆಯಲ್ಲಿ ಬರೀ 8 ಜನ ಇದಾರೆ ನೋಡಿ. ವಾಡಿ ನೋಡಿ, ಇವೆಲ್ಲ ಸಾಲುಮರದ ತಿಮ್ಮಕ್ಕೆ ಹಾಕಿರೋದ ನೋಡಿ. ಇದೇ ಕಲ್ಗಟ್ಟಿಗೆ ಸಿಟಿ ನಾವು ಬಂದ್ವಿ. ಈ ಕಲ್ಗಟ್ಟಿ ಸಿಟಿಯಲ್ಲಿ ಏನು ಫೇಮಸ್ ರೀ ಸಂತೋಷ್ ಅವ್ರೆ? ಇಲ್ಲಿ ಕಟ್ಟಿಗೆ ತೊಟ್ಲ ಫೇಮಸ್. ಕಲ್ಗಟ್ಟಿ ಇದು ಕಟ್ಟಿಗೆ ತೊಟ್ಲು. ಓಹೋ, ನೋಡಿ ಇದು ಕುರುವತ್ತಿ. ತಗೊಂತೀರನಿಲ್ಲ? ಏನು ಸಿಗಲ್ಲ ಅಂತ ಅಯ್ಯಂಗಾರ್ ಬೇಕ್ರಿ ಇಲ್ಲಿ ನೋಡಿ. ಸಾತೋಡಿ ಫಾಲ್ಸ್ಗೆ ನಾವು ಕ್ರಾಸ್ ತಗೊಂತಿದ್ದೀವಿ. ಇಲ್ಲಿ ಇದೊಂದು ಪ್ಯೂರ್ ಜಂಗಲ್ ರೂಟ್ ಬಂತಿಲ್ಲಿ. ಅಣ್ಣ ಏನೋ ಟ್ರೈ ಮಾಡ್ದೆ, ಆದ್ರೆ ಆಗಲಿಲ್ಲ. ನಾವು ಸಾತೋಡಿ ಫಾಲ್ಸ್ನ ತಿಕ್ ಫಾರೆಸ್ಟಾಗಿ ಬಂದಿದ್ವಿ. ನೋಡಿ, ತಿಕ್ ಫಾರೆಸ್ಟ್ ಇದು. ಕರುವುಗಳು, ಅಲ್ಲಲ್ಲಿ ಕರುವುಗಳು, ಬೆಟ್ಟ ಗುಡ್ಡ, ಮರ, ಕಾಡು ಮೇಡು ಎಲ್ಲ ಸಿಗ್ತಿದೆ. ಸಹ್ಯಾದ್ರಿ ಬೆಟ್ಟಗಳ ಸಾಲು ಅಂತ ಇದೆ. ಸಹ್ಯಾದ್ರಿ ಬೆಟ್ಟಗಳ ಸಾಲ. ವೆಸ್ಟರ್ನ್ ಘಾಟ್ಸ್. ಕೈ ಮುಗ್ದವ ಅಂಬ. ಒಳಗೆ ಹೋಗ್ಬಿಡೋಣ ನೋಡಿ. ಇಲ್ಲಿ ಗಣೇಶನ ಟೆಂಪಲ್ ಬಂತು, ಒಂದು ಟೆಂಪಲ್. ನಾವು ಸಾತೋಡಿ ಫಾಲ್ಸ್ಗೆ ಹೋಗೋ ದಾರಿಲಿ ಅದೇ ನಿಯರಲ್ಲಿ ಒಂದು ದೇವಸ್ಥಾನ ಬಂತು. ಅದು ಬೇರೆ ಯಾವುದೂ ಅಲ್ಲ, ನನ್ನ ಪ್ರಿಯ ದೇವರಾದ ಗಣೇಶನ ದೇವಸ್ಥಾನ. ಗಣೇಶನ ದರ್ಶನ ಮಾಡ್ಕೊಂಡು ಮುಂದೆ ಹೋಗೋಣ ಬನ್ನಿ. ಇದೆ ನೋಡಿ ಗಣೇಶನ ದೇವಸ್ಥಾನ.
ಓಕೆ ಒಕ್ಕತ್ತೆ ಹಿಂದಕ್ಕೆ ಸ್ವಲ್ಪ ಒಕ್ಕತ್ ಬಿಡ್ರಿ ಆಮೇಲೆ ನೋಡಿ ಮತ್ತೆ ಕೆಳಗೆ ಇಳಿಸ್ಕೊಂಡು ಒಕ್ಕತ್ತೆ ಹಾಂ ಹೋಯ್ತಾ ಹಾಂ ಚಲೋ ಪರ್ಫೆಕ್ಟ್ ಡ್ರೈವರ್ ಅದೇ ಆಯ್ತು. ಈ ಕಡೆಯಿಂದ ಊರಿಗೆ ಹೋಗ್ಬೋದು ಕಂಟ್ರೋಲ್ ಮಾಡ್ಕೊಂಬಿಡ್ರಿ ನಾವೀಗ ಮೊದಲನೇದಾಗಿ ಒಂದು ಪ್ಲೇಸಿಗೆ ರೀಚ್ ಆಗಿದ್ದೀವಿ. ಅದು ಬೇರೆ ಯಾವುದಲ್ಲ, ವಿಶ್ವವಿಖ್ಯಾತ ಶಿವಪುರ ತೂಗು ಸೇತುವೆ ಅಂತ ಇದೆ ನೋಡಿ ಇಲ್ಲಿ ಬೋರ್ಡಲ್ಲಿ ಹಿಂದ್ಗಡೆ. ನೋಡಮ್ಮ ಬನ್ನಿ ಆ ಶಿವಪುರದ ತೂಗು ಸೇತುವೆ ಹೇಗಿದೆ ಅಂತ. ಇಲ್ಲೇ ಕಾಣಿಸ್ತಿದೆ ನಾನು ಹಿಂದ್ಗಡೆನೆ ನೋಡಿ. ಗ್ರಾಮ ಪಂಚಾಯತಿ ದೇವಳ್ಳಿ ವಿಶ್ವವಿಖ್ಯಾತ ಶಿವಪುರ ತೂಗು ಸೇತುವೆಗೆ ಸ್ವಾಗತ. ನಿಮಗೂ ಸ್ವಾಗತ. ಇದು ಯಾವ ನದಿ? ಕಾಳಿ ನದಿನಾ ಇದು? ನೋಡಿ ಇದು ಕಾಳಿ ನದಿ, ಇದು ಸೇತುವೆ, ತೂಗು ಸೇತುವೆ. ವಿಶ್ವವಿಖ್ಯಾತನಾ? ವಿಶ್ವವಿಖ್ಯಾತ ತೂಗು ಸೇತುವೆ ಹತ್ರ ಹೋಗ್ತಿದ್ದೀವಿ. ಇದು ಶಿವಪುರದ ಹತ್ರ ಇದೆ, ಯಲ್ಲಾಪುರದ ತಾಲೂಕು, ಉತ್ತರ ಕನ್ನಡ ಡಿಸ್ಟಿಕಲ್ಲಿ. ನಾವು ಅಲ್ಲಿಂದ ಬಂದು ಮೊದಲನೇ ಪ್ಲೇಸ್ ಇದಕ್ಕೆ ಬಂದಿದ್ವಿ. ಇದು ಇದಾಗ ಗೊತ್ತಿಲ್ಲ, ವಿಶ್ವವಿಖ್ಯಾತವಾಗಿದೆ ಅಂತ. ಇಲ್ಲಿ ನೋಡೋಣ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲಿದೆ ನೋಡಿ. ಇಲ್ಲಿ ಎಷ್ಟು ಖರ್ಚಾಗಿದೆ, ಯಾವಾಗ ಸ್ಟಾರ್ಟ್ ಆಯಿತು. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಶಿವಪುರ ನಡುಗಡ್ಡೆಗೆ ಹೋಗಲು ತೂಗು ಸೇತುವೆ ನಿರ್ಮಾಣ. ನೋಡಿ ಶಿವಪುರದ ವಿಶ್ವವಿಖ್ಯಾತ ಸೇತುವೆ, ತೂಗು ಸೇತುವೆ ಮೇಲೆ ನಾನಿದ್ದೀನಿ. ಎಲ್ಲ ಮೆಟಲಲ್ಲೇ ಮಾಡಿದ್ದಾರೆ. ಕನ್ನಡ ಜಿಲ್ಲೆ ನೋಯ್ಡಾ ತಾಲೂಕು ಆಗುತ್ತೆ ಇದು. ಜೋಯಿಡಾ ತಾಲೂಕಿನ ಒಂದು ನಡಗದ್ದೆಗೆ ಹೋಗಕ್ಕೆ ಒಂದು ಸೇತುವೆ. ಹಾಂ, ಇದು ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಅಂತ ಒಂದು ತಾಲೂಕು ಬರುತ್ತೆ. ಅದಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಇದನ್ನು ಮಾಡಿದ್ದಾರೆ ತೂಗು ಸೇತುವೆನ. ಅದಕ್ಕೋಸ್ಕರ 234 ಮೀಟರ್ ಉದ್ದ ಇದೆ. 234 ಮೀಟರ್ ಉದ್ದ ಇದೆ. ಹಾಂ, ಮತ್ತೆ ಇದು 5 ಮೀಟರ್ ಏನೋ ಅಗಲ ಇದೆ ಸೇತುವೆ. 5 ಮೀಟರ್ ಅಗಲ ಇದೆ. 5 ಮೀಟರ್ ಅಗಲ ಇದೆ. 5 ಮೀಟರ್ ಇಲ್ಲ ಗುರು, ಇದು 5 ಅಡಿ. ಅಲ್ಲಿ ಬರ್ದವ್ರು 300 ಲಕ್ಷ ವೆಚ್ಚ ಮಾಡಿ ಈ ಸೇತುವೆನ 2015ರಲ್ಲಿ ಪ್ರಾರಂಭ ಮಾಡಿದ್ರು. ಒಂದೇ ಸರಿ 100 ಜನ ಹೋಗ್ಬೋದು ಇದರಲ್ಲಿ. 2016ರಲ್ಲಿ ಪೂರ್ತಿ ಮುಗಿದು ಜನ ಸಂಪರ್ಕಕ್ಕೆ ಈ ಸೇತುವೆನ ಸಮರ್ಪಣೆ ಮಾಡಲಾಯ್ತು. ಹೌದಾ? ಕುಮಟಾದವರೊಬ್ರು ಇದ್ರಲ್ಲ ಕಾಂಟ್ರಾಕ್ಟರ್ ಇದ್ರು, ರಮೇಶ್ ಅಂತ, ಅವರೇ ಮಾಡಿದ್ದು ಇದನ್ನ. ಹೌದು ಸರ್. ಸೂಪರ್ ಸೂಪರ್ ಆಗಿದೆ ಅಲ್ಲ ಗುರು ಇದು. ಏನು ಇಷ್ಟೊಂದು ಅಂದ್ರೆ ನಮ್ಮ ಉತ್ತರ ಕನ್ನಡದ ಒಂದು ಸ್ಪೆಷಲ್ ಅಂದ್ರೆ ನದಿ ಫೇಮಸ್ ಕಾಳಿ ನದಿ ಅಂತ. ಕಾಳಿ ನದಿ ಇದು ನೋಡಿ, ಇದು ಕಾಳಿ ನದಿ. ಕಾಳಿ ನದಿಗೆ ಅಡ್ಡಲಾಗಿ ಸೇತುವೆನ ಕಟ್ಟಿದ್ದಾರೆ, ತೂಗು ಸೇತುವೆ. ಹೌದೌದು. ಉತ್ತರ ಕನ್ನಡ ಜಿಲ್ಲೆಯ ಯಾವುದೇ ಒಂದು ಪಿಲ್ಲರ್ ಇಲ್ಲ ಇದರಲ್ಲಿ. ಏನು ಪಿಲ್ಲರ್ ಇಲ್ಲ, ಬರೀ ತೂಗು ಸೇತುವೆ ಅಷ್ಟೇ ಇದು. ಇಲ್ಲಿ ಕೇಬಲ್ ಮೇಲೆ ರ್ಯಾಂಪ್ ಮಾಡಿದ್ದು. ಬ್ಯೂಟಿಫುಲ್. ನಾವು ನೋಡಿ ತೂಗು ಸೇತುವೆ ಕಾಣಿಸ್ತಿದೆ ನಿಮ್ಗೆ. ಆ ಕಡೆಯಿಂದ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ತುಂಬ ಸುಂದರವಾಗಿ ಕಾಣುತ್ತೆ ಇದೆಲ್ಲ. ಎಕ್ಸಾಕ್ಟ್ ನಾವೀಗ ಸೆಂಟ್ರಲ್ ಇದೀವಿ ನೋಡಿ. ಆ ಕಡೆ ಈ ಕಡೆ ಎರಡು ಸೈಡ್ ಈಕ್ವಲ್ ಇದೆ. ಸೆಂಟ್ರಲ್ ಇದೀವಿ ಈಗ. ಸಾತೋಡಿ ಫಾಲ್ಸ್ ಅಂತ ಒಂದು ಫೇಮಸ್ ಫಾಲ್ಸ್ ಇದೆ. ಈ ಸೇತುವೆ ನೋಡಾದ್ಮೇಲೆ ಈ ಸೇತುವೆ ಆದ್ಮೇಲೆ ಫಾಲ್ಸಿಗೆ ಹೋಗ್ಬೋದು. ನೋಡಿ ಟ್ರಿಪ್ಗೆ ಚೆನ್ನಾಗಿದೆ. ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಬೇಕಾದ್ರೂ ಬರ್ಬೋದು. ತುಂಬ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ನಾವು ವೀಕ್ ಡೇಸ್ ಅಲ್ಲಿ ಬಂದಿದ್ದೀವಿ, ಅದಕ್ಕೆ ಯಾರು ಜನಗಳಿಲ್ಲ. ವೀಕೆಂಡ್ ಅಲ್ಲಿ ಬಂದ್ರೆ ತುಂಬಾ ಜನ ಇರ್ತಾರೆ. ಪ್ರತಿಯೊಬ್ಬರಿಗೂ 20 ರೂಪಾಯಿ ಎಂಟ್ರಿ ಫೀ ಇದೆ. ಕರ್ನಾಟಕ ಗೌರ್ಮೆಂಟ್ ಇಂದ ಇದನ್ನೆಲ್ಲ ಮೇಂಟೈನ್ ಮಾಡ್ತಾರೆ. ಮತ್ತೆ ಯಾವಾಗ್ಲೂ ಹಿಂಗೆ ಇರುತ್ತಾ ಇಲ್ಲೆಲ್ಲ? ಯಾವಾಗ್ಲೂ ಹಿಂಗೆ ಇರುತ್ತೆ.
ನೀವೀಗ ಯಾವಾಗಂದ್ರೆ ಅಕ್ಟೋಬರಿಂದ ನೀವು ಡಿಸೆಂಬರ್ವರೆಗೂ ಬಂದ್ರೆ ಇನ್ನು ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮ್ಗೆ ವ್ಯೂ ಎಲ್ಲ ಇಲ್ಲಿ ನೋಡೋಕೆ ಆ ಟೈಮಲ್ಲಿ. ಇವಾಗಲೇ ಚೆನ್ನಾಗಿದೆ, ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿದೆ, ಈ ಮಳೆ ಇಲ್ಲಲ್ಲ. ಹಾಂ ಇವಾಗ ಸ್ವಲ್ಪ ಕಡಿಮೆ ಆಗಿದೆಯಲ್ಲ ನೋಡಿ. ಇಷ್ಟು ಈ ಒಂದು ಸೇತುವೆಯ ಮಾಹಿತಿ. ಅಂದರೆ ಈ ಸೇತುವೆನ ವಿಡಿಯೋದಲ್ಲಿ ನೋಡೋಕ್ಕಿಂತ ನೀವು ಇಲ್ಲೇ ಅಂದರೆ ಪ್ರತ್ಯಕ್ಷವಾಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಫೀಲ್ ಆಗ್ಬೋದು. ನೀವು ಬನ್ನಿ ಜೋಯಿಡಾ ತಾಲೂಕಿನ ಈ ಒಂದು ಶಿವಪುರ ಸೇತುವೆಗೆ. ಹಾಗೆ ಈ ಒಂದು ಪ್ಲೇಸ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ, ಅಂದರೆ ಯಾವುದೇ ಪಬ್ಲಿಕ್ ಬಸ್ಸಸ್ ಏನು ಬರೋಲ್ಲ. ನೀವು ಓನಾಗಿ ವೆಹಿಕಲ್ ಮಾಡ್ಕೊಂಬರ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಯಲ್ಲಾಪುರಕ್ಕೆ ಬಂದು ಅಲ್ಲಿಂದ ನೀವು ಯಾವ್ದಾರ ಗಾಡಿನ ಹೈರ್ ಮಾಡ್ಕೊಂಬರ್ಬೇಕಾಗುತ್ತೆ. ಇಲ್ಲಾಂದರೆ ನೀವು ಓನ್ ವೆಹಿಕಲ್ಲು ತೊಗೊಂಡು ಕ್ಯಾರಿ ಮಾಡ್ಬೋದು. ಅಲ್ಲಿಂದ ಬಂದ್ವಿ, ಅದು ಶಿವಪುರ ಸೇತುವೆ ಅಂತಾರೆ ಇದಕ್ಕೆ. ಅಲ್ಲಿಂದ ಬಂದರೆ ನಾವು ಆ ಕಡೆಯಿಂದ ಬಂದರೆ ಯಲ್ಲಾಪುರ, ಅದು ಆ ಕಡೆ ಹೋದರೆ. ಮತ್ತು ಹಾಗೆ ಇಲ್ಲಿ ನೋಡಿ, ಇದು ಕಾಳಿ ನದಿ ಇದೆ ನಡುವೆ. ಆ ಕಾಳಿ ನದಿಗೆ ಈ ಸೇತುವೆನ ಕಟ್ಟಿದ್ದಾರೆ. ಇಲ್ಲಿಂದ ಬಂದರೆ 2 ತಾಲೂಕು ಡಿವೈಡ್ ಆಗುತ್ತೆ. ಇಲ್ಲಿ ಈ ಕಡೆ ಹೋದ್ರೆ ನೀವು ಜೋಯಿಡಾ ತಾಲೂಕು ಆಗುತ್ತೆ. ತಾಲೂಕಾಗುತ್ತೆ. ಇದು ಉತ್ತರ ಕನ್ನಡ ಡಿಸ್ಟಿಕ್. ಇದು ಹಿಂದ್ಗಡೆ ಈ ಎಂಟ್ರಿಯಿಂದ ಬಂದ್ರೆ ನಿಮಗೆ ಯಲ್ಲಾಪುರ ಬರುತ್ತೆ. ಈ ಈ ಕಡೆ ನೀವು ಈ ಅಪೋಸಿಟ್ ಎಂಟ್ರಿಯಿಂದ ಬಂದ್ರೆ ಜೋಯಿಡಾ ತಾಲೂಕು ಬರುತ್ತೆ. ಹೌದೌದೌದು. ಇದು ಉತ್ತರ ಕನ್ನಡ ಜಿಲ್ಲೆ ಬರುತ್ತೆ. ಅದು ಯಲ್ಲಾಪುರ ಮತ್ತೆ ಜೋಯಿಡಾ ತಾಲೂಕನ್ನ ಸೇರಿಸುತ್ತೆ ಈ ಒಂದು ಸೇತುವೆ. ಅದಕ್ಕೋಸ್ಕರ ಈ ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಇದು ಕಾಳಿ ನದಿಯಲ್ಲಿ ಬರುವಂಥ ಒಂದು ಸೇತುವೆ, ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಒಂದು ಸೇತುವೆ. ತುಂಬ ಚೆನ್ನಾಗಿದೆ, ತುಂಬ ಯೂನಿಕ್ ಆಗಿ ಕಾಣುತ್ತೆ. ನೀವು ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು, ಅಂದರೆ ಹೆಲ್ದಿಯಾಗಿ. ಜಾಸ್ತಿ ಇದಲ್ಲ ನೋಡಿ. ನಾವು ಸೇತುವೆಯ ಕೊನೆಯ ಭಾಗಕ್ಕೆ ಬಂದಿದ್ವಿ, ಎಂಡಿಗೆ ಬಂದಿದ್ವಿ. ನಾವು ಇವಾಗ ಜೋಯಿಡಾ ತಾಲೂಕಿಗೆ ಎಂಟ್ರ್ ಆಗಿದ್ವಿ. ಜೋಯಿಡಾ ತಾಲೂಕಿದು ನೋಡಿ, ಅದು ಸೇತುವೆ, ತೂಗು ಸೇತುವೆ, ಕಾಳಿ ನದಿಯ ತೂಗು ಸೇತುವೆ. ಈ ಒಂದು ಅಪರೂಪದ ವಿಡಿಯೋನ ಇಲ್ಲಿಗೆ ಮುಗಿಸೋಣ, ಯಾಕಂದರೆ ಲೆಂತ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಒಳ್ಳೆ ಪ್ಲೇಸ್ ತೋರಿಸ್ತೀನಿ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.